ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು DAV ಇನ್ಸ್ಟಿಟ್ಯೂಟ್ ಆಫ್ ದ SI ಝೋನ್. ಇದು ಮ್ಯಾನೇಜ್ಮೆಂಟ್ DAV ಕಾಲೇಜ್ ಮ್ಯಾನೇಜಿಂಗ್ ಕಮ್ಯುನಿಟಿ ಚಿತ್ರದುರ್ಗ ರೋಡ್ ನ್ಯೂ ಡೆಲ್ಲಿ ಇದು ಕಂಡುಬರುತ್ತದೆ. ಇಲ್ಲಿ ಸ್ಟಾಫ್ ರಿಕ್ರೂಟ್ಮೆಂಟ್ 2025-26ನೇ ಸಾಲಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇಲ್ಲಿ DA ಇನ್ಸ್ಟಿಟ್ಯೂಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೇಮಕಾತಿ ಇವರು ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಮೊಟ್ಟ ಮೊದಲು ಇಲ್ಲಿ ಡಿ ಪಬ್ಲಿಕ್ ಸ್ಕೂಲ್ CBSE ಸ್ಕೂಲ್ ಆಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇದು ವಾಡಿ ಡಿಸ್ಟಿಕ್, ಇದು ಕಲಬುರಗಿಯಲ್ಲಿ ಕಂಡುಬರುವಂಥ ಒಂದು ಶಾಲೆಯಾಗಿದೆ. ಇಲ್ಲಿ ಕರ್ನಾಟಕ ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಇದೆ, ಆ ಸಂಸ್ಥೆ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಟೀಚಿಂಗ್ ಸ್ಟಾಫ್ ಎಂಟಿಟಿ ಅಂದರೆ ಪ್ರೈಮರಿ ಟೀಚರ್, ಇಂಗ್ಲೀಷ್ ಟೀಚರ್, ಕನ್ನಡ ಟೀಚರ್, ಸೈನ್ಸ್ ಟೀಚರ್, ಇದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಟೀಚರ್, ಕಂಪ್ಯೂಟರ್ ಟೀಚರ್, ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಆರ್ಟ್ ಆ್ಯಂಡ್ ಮ್ಯೂಸಿಕ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ TGT ಶಿಕ್ಷಣಕ್ಕೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಕೌನ್ಸಿಲರ್, ಲೈಬ್ರರಿಯನ್ ನೇಮಕಾತಿ ಮತ್ತು ಮಿನಿಸ್ಟ್ರಿಯಲ್ ಸ್ಟಾಫ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗೆ ಕೂಡ ಅವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ಇನ್ನು TMES DAV ಪಬ್ಲಿಕ್ ಸ್ಕೂಲ್, ಇದು ಕೂಡ CBSE ಸಿಲೆಬಸ್ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ಸಂಕ್ಲಪುರ ಕಾರಿಗನೂರು ಪೋಸ್ಟ್ ಹೊಸಪೇಟೆಯಲ್ಲಿ ಒಂದು ಸಂಸ್ಥೆ ಕಂಡುಬರುತ್ತದೆ. ಇಲ್ಲಿ ಕೂಡ ಟೀಚಿಂಗ್ ಸ್ಟಾಫ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಟೀಚರ್ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಕನ್ನಡ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್, ಸಂಸ್ಕೃತಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಆರ್ಟ್ ಮತ್ತು ಮ್ಯೂಸಿಕ್ಗಳಿಗೆ ಮತ್ತು ಕೌನ್ಸಿಲರ್ ಹುದ್ದೆಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಹುದ್ದೆಗೆ ನೇಮಕಾತಿ, ಜೊತೆಗೆ LDC ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು KPCL DA ಹೈಸ್ಕೂಲ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇದು ಕೂಡ RTPS ಕಾಲೋನಿ, ಶಕ್ತಿನಗರ್, ಇದು ಕೂಡ ರಾಯಚೂರಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಟೀಚಿಂಗ್ ಸ್ಟಾಫ್ಗೆ ಪ್ರೈಮರಿ ಟೀಚರ್, ಇಂಗ್ಲೀಷ್, ಹಿಂದಿ, ಕನ್ನಡ, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ TGT ಕೂಡ ನೇಮಕಾತಿ ನಡೀತಾ ಇದೆ. ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ VICAT DAV ವಿದ್ಯಾಮಂದಿರ್ CBSE, ಇದು ಛತ್ರಸಾಲ, ಚಿಂಚೋಳಿ, ತೆಲ್ಸಿ ಡಿಸ್ಟಿಕ್, ಇದು ಕೂಡ ಕಲಬುರಗಿ ಕಂಡುಬರುವಂಥ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಟೀಚಿಂಗ್ ಸ್ಟಾಫ್ಗೆ ಇರುವ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಪ್ರೈಮರಿ ಟೀಚರ್, ಹಿಂದಿ, ಆರ್ಟ್ ಮತ್ತು ಕಂಪ್ಯೂಟರ್, ನಂತರ TGT ಶಿಕ್ಷಣದಲ್ಲಿ ಇಂಗ್ಲೀಷ್ ಟೀಚರ್ ಮತ್ತು ಸೈನ್ಸ್ ಟೀಚರ್ಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಮಿನಿಸ್ಟ್ರಿ ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ DAV ಓರಿಯೆಂಟ್ ಗಯಾನ್ ಮಂದಿರ್ CBSE ಸ್ಕೂಲಿಗೆ, ಈ ಸ್ಕೂಲು ಇಲ್ಲಿ ಕಂಡುಬರ್ತಂದರೆ ಡಿಗೋನ್ ಇದು ಕೂಡ ಚಿತ್ತಾಪುರ್ ಡಿಸ್ಟಿಕ್ ಕಲಬುರಗಿಯಲ್ಲಿ ಕೂಡ ಕಂಡುಬರುತ್ತದೆ. ಇಲ್ಲಿ ಕೂಡ ಟೀಚಿಂಗ್ ಸ್ಟಾಫ್ಗೆ ಪ್ರೈಮರಿ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ನಂತರ TGTಯಲ್ಲಿ ಸೈನ್ಸ್ ಟೀಚರ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಂತರ ನರ್ಸರಿ ಫಾರ್ ಪ್ರೀ ಪ್ರೈಮರಿ ಟೀಚರ್ಗಳಿಗೆ ಇವರು ನೇಮಕಾತಿ ಕ್ವಾಲಿಫಿಕೇಷನ್ ಇವ್ರಿಗೆ ಹೇಳ್ತಾ ಇದ್ದಾರೆ. ಗ್ರ್ಯಾಜುಯೇಟ್ ಅಂದರೆ ಪದವಿ ಜೊತೆಗೆ ವಿತ್ ವೈಲ್ಡ್ ಎಂಟಿಟಿ ಕೋರ್ಸ್ ಆಗಿರಬೇಕು 2 ವರ್ಷದ್ದು, ಮತ್ತು NCTE ಮತ್ತು DED ಆದಂಥ ಅಭ್ಯರ್ಥಿಗಳು 2 ವರ್ಷದ ಅನುಭವ ಇರಬೇಕು. BEd ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು PRT ಮತ್ತು TGT ಕ್ವಾಲಿಫಿಕೇಷನ್ ಅಂದರೆ ಇಲ್ಲಿ ಪದವಿ ಜೊತೆಗೆ ಸ್ನಾತಕೋತ್ತರ ಪದವಿ ಜೊತೆಗೆ BEd ಅಥವಾ ಸ್ಟೇಟ್ ಮತ್ತು ಜನರಲ್ TET ಕೂಡ ಇವರು ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಮಿನಿಸ್ಟ್ರಿಯಲ್ ಸ್ಟಾಫ್ ಕ್ವಾಲಿಫಿಕೇಷನ್ ಕೂಡ ಇವರು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಗೆ ವಿತ್ ಟ್ಯಾಲಿ ನಾಲೆಡ್ಜ್ 1 to ಇಯರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಹೊಂದಿರಬೇಕಂತ ಹೇಳ್ತಾ ಇದ್ದಾರೆ. LGBT ಕೂಡ ಇವರು ಹೇಳ್ತಾ ಇದ್ದಾರೆ ಆ್ಯಸ್ ಪರ್ ದ DAV CAM's ನಾರ್ಮ್ ಮೆನ್ಷನ್ಡ್ ವೆಬ್ಸೈಟ್ ಮೂಲಕ ಅವರು ತಿಳಿಸ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ದ ಅಡ್ವರ್ಟೈಸ್ಮೆಂಟ್ ಅಂದರೆ 5 ಸ್ಕೂಲುಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸ್ಟೆಪ್ ಬೈ ಸ್ಟೆಪ್ ಮೂಲಕ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಇವರಿಗೆ ಸಲ್ಲಿಸಬೇಕಾಗುತ್ತದೆ. ಈ ರೀತಿಯ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ರಿಕ್ರೂಟ್ಮೆಂಟ್ ಆಫ್ ದ ಟೀಚರ್ ಇನ್
ಮದ್ರಸಾಗಳಿಗೆ ಇವರು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು ಪೊಸಿಷನ್ ಡೀಟೇಲ್ಸ್ ಅಂದರೆ ರಿಕ್ರೂಟ್ಮೆಂಟ್ ಟೈಪ್ ಆಫ್ ದ ಟೆಂಪ್ರವರಿ ಆಗಿದೆ ಮತ್ತು ಸ್ಯಾಲ್ರಿ ನಿಮಗೆ 15,000 ನೀಡ್ತಾ ಇದ್ದಾರೆ. ಸಬ್ಜೆಕ್ಟ್ ಇಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಗ್ಲೀಷ್ ಮತ್ತು ಕನ್ನಡ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ತಾ ಇದ್ದಾರೆ. ಮಸ್ಟ್ ಹೋಲ್ಡ್ BEd ಮತ್ತು D.Ed ಆಗಿರಬೇಕು. ನಾಲೆಡ್ಜ್ ಆಫ್ ದ ಉರ್ದುನಲ್ಲಿ ಅಂದರೆ ಉರ್ದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶ ಹೊಂದಿದ್ದಾರೆ. ಕ್ಯಾಂಡಿಡೇಟ್ ಫ್ರಮ್ ದ ಬ್ಯಾಕ್ಗ್ರೌಂಡ್ಸ್ ಮತ್ತು ಎಂಕರೇಜ್ಮೆಂಟ್ ಅಪ್ಲೈ ಅವರಿಗೆ ಇರಬೇಕಾಗುತ್ತದೆ. ಇದು ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರೋದು, ರಿಟರ್ನ್ ಟೆಸ್ಟ್ ಇರುತ್ತೆ, ನಂತರ ಇಂಟರ್ವ್ಯೂ ಇರುತ್ತೆ, ಆಮೇಲೆ ನಿಮಗೆ ಡೆಮೋ ಕ್ಲಾಸ್ಗಳ ಮುಖಾಂತರ ಇವರು ಅಪಾಯಿಂಟ್ ಮಾಡ್ಕೊಳ್ತಾರೆ. ಇಂಟರ್ವ್ಯೂ ಅಂದರೆ ಇದೇ ಅಕ್ಟೋಬರ್ 15 ಮತ್ತು 25ರಿಂದ ನಿಮಗೆ ಇಂಟರ್ವ್ಯೂ ನಡೀತದೆ. ಟೈಮಿಂಗ್ ಕೂಡ ನೀಡ್ತಾ ಇದ್ದಾರೆ. 9:30ರಿಂದ 1:30 ತನಕ ಇವರು ನಿಮಗೆ ಇಂಟರ್ವ್ಯೂ ತೆಗೆದುಕೊಂಡು ಸೆಲೆಕ್ಷನ್ ಪ್ರೊಸೆಸ್ ನಡೆಸ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಫೋನ್ ನಂಬರ್ ಇದೆ ಮತ್ತು ವೆಬ್ಸೈಟ್ ಕೂಡ ಇಲ್ಲಿದೆ. ಇದು 6/10/2025 ಪತ್ರಿಕಾಪ್ರಕಟಣೆಯಾಗಿದೆ. ಇಲ್ಲಿ ನೋಡಬಹುದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಕೇಂದ್ರ ಧಾರವಾಡ ಫಾರಂದಲ್ಲಿ ಇಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳಿಂದ ನೇರ ಸಂದರ್ಶನ ಮೂಲಕ ಇವರು ದಿನಾಂಕ 13ನೇ ಅಕ್ಟೋಬರ್ನಲ್ಲಿ ಅಪ್ಲಿಕೇಶನ್ ಕರೆಯಲಾಗಿತ್ತು. ಈಗ ಇದಕ್ಕೆ ನೇರ ನೇಮಕಾತಿ ಅಂದರೆ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ನೀವು ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು DLN ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಕೂಲ್ಗಳಲ್ಲಿ ನೇಮಕಾತಿ. ಇದು ನರೇಂದ್ರ ಧಾರವಾಡದಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಟೀಚರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ತಲಾ ಒಂದೊಂದು ಪೋಸ್ಟ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಪ್ರೈಮರಿ ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಸೆಕ್ಷನ್ಗೆ ಇವರು BA B.Ed ಅಥವಾ MA B.Ed ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ವ್ಯೂ ಆನ್ ಸಂಡೇ ಅಂದರೆ ಇದೇ ಸಂಡೇ ಅಂತ ಡೇಟು 12/10/2025 ಬೆಳಗ್ಗೆ 11:30ಕ್ಕೆ ಇವರು ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದಾರೆ. ಇನ್ ಸ್ಕೂಲ್ ಅಂದರೆ ಸ್ಕೂಲ್ನಲ್ಲಿ ಇವರು ತೆಗೆದುಕೊಳ್ತಾರೆ. ಜೊತೆಗೆ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಅವುಗಳ ಮುಖಾಂತರ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡ್ಕೋಬೋದು. ಅದೇ ರೀತಿಯಾಗಿ ಆ ಒಂದು ಸಂಸ್ಥೆ ಇಮೇಲ್ ಕೂಡ ಇದೆ. ಇದರ ಮುಖಾಂತರ ನೀವು ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಓಂ ಸಾಯಿರಾಮ್ ಒಂದು ಸಂಸ್ಥೆಯಿಂದ ಇದು ಫೆಡರಲ್ ಪಬ್ಲಿಕ್ ಸ್ಕೂಲಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ನೀವು ಇದು ಅರ್ಜೆಂಟ್ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ನೋಡಬಹುದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹೈಸ್ಕೂಲ್ ಅಂದರೆ PGT ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್ ಟೀಚರ್ ಹುದ್ದೆಗೆ ನೇಮಕಾತಿ ಇವರು ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಸ್ಕೂಲ್ಗೆ ಇಲ್ಲಿ PGT ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ ಫಿಸಿಕಲ್ ಎಜುಕೇಷನ್ ಅಂದರೆ ದೈಹಿಕ ಶಿಕ್ಷಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಬಹುದು ಇಲ್ಲಿ ಸೆನ್ಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಜೊತೆ ಅವರು ಕೂಡ ನಾವು ಇರಬೇಕಾಗುತ್ತದೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಲ್ಲಿ ಶಿಕ್ಷಕರಿಗೆ ಇರಬೇಕು. ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅಂದರೆ 3 ವರ್ಷದ ಅನುಭವ ನೀವು ಟೀಚಿಂಗ್ನಲ್ಲಿ ಹೊಂದಿರಬೇಕು. ರೆಪ್ಯೂಟೆಡ್ ಸ್ಕೂಲ್ನಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ನಿಮಗೆ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 10th ಮತ್ತು 11th ಅಕ್ಟೋಬರ್ ಮುಖಾಂತರ ಇವರು ನಿಮಗೆ ಬೆಳಿಗ್ಗೆ 10ರಿಂದ 12 ಗಂಟೆ ಒಳಗಾಗಿ ನಿಮ್ಮನ್ನು ಇವರು ಇದು ಸಂದರ್ಶನ ಮುಖಾಂತರ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಸಕ್ತಕರು ಸೆಂಡ್ ಯುವರ್ ರೆಸ್ಯೂಮ್ ಅಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಈ ಕೆಳಗಿನ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಇಮೇಲ್ ಮಾಡಬೇಕು. ಅಥವಾ ಇಲ್ಲಿ ಆ ಸಂಸ್ಥೆಯ ವಾಟ್ಸಪ್ ನಂಬರ್ ಕೂಡ ಇದೆ, ಅವುಗಳ ಮುಖಾಂತರ ನೀವು ಅಲ್ಲಿ ನಿಮ್ಮ ರೆಸ್ಯೂಮನ್ನು ಕಳಿಸಬಹುದು. ಈ ರೀತಿಯಾಗಿ ನೀವು ಅಭ್ಯರ್ಥಿ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು.